ಅಗಸ್ತ್ಯ ನಕ್ಷತ್ರ. ಕಡಲ ಕುಡಿದಿಟ್ಟ ದಿವ್ಯಾತ್ಮನು ನೀನು. ಗಾತ್ರದಲ್ಲಿ ಸೂರ್ಯನನ್ನು ಎಷ್ಟು ಪಾಲು ಮಿಕ್ಕಿರುವಿ ಎಂಬುದು ಗೊತ್ತಾಗದು ಈ ಮಣ್ಣಿನ ಮಡಿಲ ಮಕ್ಕಳಿಗೆ. 3 ಪಾದಗಳಿಂದ 3 ಲೋಕಗಳನ್ನು ಆಕ್ರಮಿಸಿದ ತ್ರಿವಿಕ್ರಮನು ಕೇವಲ ಕೂಸು ನಿನ್ನ ಕಣ್ದಿಟ್ಟಿಗೆ. ಓ ಮಹತೋ ಮಹಿಯನೇ, ನಿನ್ನೆದೆಯೋರು ಮಲಗಿರುವ ಅಗ್ನಿರಸ ಕಡಲನ್ನು ಕೆರಳಿಸಿ ನನ್ನನ್ನು ಆಶೀರ್ವದಿಸು. ಬಿರುಗಾಳಿಗೆ ಬಗ್ಗರಿವೆ ಸಮುದ್ರವನ್ನೇ ನಿನ್ನೆದೆ ಉಸಿರಿನಿಂದ ಕೆರಳಿಸಿ ನನ್ನೆದೆ ಒಳ ಗುರುಳಿಸು. ಗುಡುಗು ಮಿಂಚುಗಳ ಸಂಚಯ ಮಾಡೆನ್ನೆದೆ ಒಳಗೆ ನಿನ್ನೆದೆಯ ಸಿರಿಯ ಸುರಿಸಿ. ಓ ಎನ್ನ ತಂದೆಯೇ, ಗುರುದೇವ ದ್ರೋಣಾಚಾರ್ಯರೇ, ಕಪಟತನದಿಂದ ನಿನ್ನಂಕೊಂಡ ಕೌಂತಿಯರ ಕೆನ್ನೀರಿನೊಡನೆ ನಿನಗೆ ದುಃಖಾಶ್ರುಗಳನ್ನು ಅರ್ಪಿಸುವನಲ್ಲದೆ ಬರಿಯ ಕಣ್ಣೀರಿನಿಂದ ನಿನಗೆ ದುಃಖಾಶ್ರುಗಳನ್ನು ಅರ್ಪಿಸಲಾರೆ. ಪಾಂಡವರ ರಕ್ತ ಮಾಂಸ ಮಜ್ಜಾತಿಗಳಿಂದ ನಿನಗೆ ಪಿಂಡ ಪ್ರದಾನ ಮಾಡುವೆನಲ್ಲದೆ ಬರಿಯ ಪಿಂಡ ಪ್ರದಾನ ಮಾಡಲಾರೆ. ಕೆಂಪನು ಕರಿಪನ್ನರ ಮೇಧಯಜ್ಞ ರಂಗದಲ್ಲಿ ಪಾಂಡವರ ಮಿದುಳಿನ ಮಲ್ಲಿಗೆ ಹಾರವನ್ನು ಕೌರವೇಶನ ಕೊರಳಿಗೆ ಹಾಕುವೆ ನನ್ನ ತಂದೆಯ ಜಯ ಜಯಕಾರದಲ್ಲಿ. ಈ ಮಾತಿಗೆ ಸಾಕ್ಷಿಯಾಗಿರಲಿ ದಕ್ಷಿಣದ ದಿಕ್ಕಿನಲ್ಲಿ ಮೂಡಿರುವ ಅಗಸ್ತ್ಯ ನಕ್ಷತ್ರ. ನೀನಾರಮ್ಮ? ಅರಮನೆಯ ದಾಸಿನ. ನನ್ನನ್ನು ಕಂಡ ಕಾರಣ? ಸಾಮ್ರಾಜ್ಞ ಭಾನುಮತಿ ವಿನಂತಿ ತಮ್ಮ ಬಳಿಯಲ್ಲಿ. ಏನೆಂದು? ನಡುರಾತ್ರಿ ಸರಿಯಾಗಿ ಸಾಮ್ರಾಜ್ಞೆಯನ್ನು ತಾವು ಕಾಣಬೇಕೆಂದು. ಅಂತವುದೇನಮ್ಮ? ಅದೇನು ನನಗೆ ತಿಳಿದಿಲ್ಲ. ಕರುಣಿಸಿ ಬರಬೇಕೆಂದು ಮತ್ತೊಮ್ಮೆ ಕೇಳಿಕೊಳ್ಳುವೆ. ಚಿಂತಿಸಿದರೆ ಕರುಣೆಯ ಮೂರ್ತಿಯಾದ ಕೌರವೇಶನ ಅರಸಿಯ ಕಾಣಲಿಕ್ಕೆ. ಚಿಂತಿಸಿದರೆಂದು ಅಕ್ಕನಿಗೆ ಹೇಳಮ್ಮ. ಅಕ್ಕ ನಿಶ್ಚಯಂತೆ ನಡು ರಾತ್ರಿ ಸರಿಯಾಗಿ ಬರುವೆನೆಂದು ಬೆಸಸು. ಬರುವ ಒಳಗ ಓ ಮನಸ್ಸೇ, ಎಚ್ಚರವಾಗಿರು. ನಾನು ಮಲಗಿದ್ದರೆ ನೀನು ಮಲಗು, ನಾನು ಎಚ್ಚರವಾದರೆ ನೀನು ಎಚ್ಚರವಾಗಿರು. ಮನಸ್ಸನ್ನು ಗೆದ್ದವನನ್ನು ಅಜಿಂಕ್ಯ ವೀರನೆಂದು ನುಡಿಯುತ್ತಿದೆ ಅಮರರ ಬಾನುಲಿ. ಆದ್ದರಿಂದ ಓ ಶ್ವತ್ಥಾಮನ ಮನಸ್ಸೇ, ಬಗೆ ಬಗೆಯ ಬಣ್ಣಗಳುಳ್ಳ ಬಾಳಿನ ಬಣ್ಣಕ್ಕೆ ಭ್ರಮೆಗೊಳ್ಳದೆ ಅದರ ಬೇರುಗಳಲ್ಲಿಳಿದು ಅಲ್ಲಿರುವ ಜಟಿಲ ಭಾವ ಗ್ರಂಥಿಗಳನ್ನು ನೋಡಿದರೆ ನಿನಗೆ ಬಿಡದೆ ಕಾಣುವವು ಮನುಷ್ಯ ಕುಲದ ಮಹದಂತಸ್ತುಗಳು. ಆದರೆ ಅಶ್ವತ್ಥಾಮನ ಮನಸ್ಸೇ, ಪಾಂಡವರ ರಕ್ತ ಮಾಂಸ ಮಜ್ಜಾದಿಗಳಿಂದ ಈ ಅಶ್ವತ್ಥಾಮನು ತನ್ನ ತಂದೆಗೆ ಪಿಂಡ ಪ್ರದಾನ ಮಾಡಲಿರುವನು ಎಂಬುದನ್ನು ಮಾತ್ರ ಮರೆಯದಿರಿ. ಪಾಂಡವರ ರಕ್ತ ಮಾಂಸ ಮಜ್ಜಾದಿಗಳೆಂಬ ಶಬ್ದಗಳನ್ನಾರು ನುಡಿದರು. ಓ ಗುರು ತರುಣ, ತಂದೆ ಸತ್ತಿದ್ದಕ್ಕಾಗಿ ದುಃಖ ವಿಹ್ವಲ. ಆದರೂ ಗುರುಪುತ್ರ, ಮನುಷ್ಯತ್ವವನ್ನು ಮಣ್ಣುಗೂಡಿಸಿಕೊಂಡು ಮಾನವರಲ್ಲಿ ಉಳಿದಿರುವುದು ಅತ್ಯುಗ್ರವಾದ ದ್ವೇಷ ಭಾವನೆ ಒಂದೇ ಅಲ್ಲವೇ? ಇದೇ ತರುದ್ಗಾರ ಪಾಂಡವದ ಪಟ್ಟ ಧರಿಸಿಯೇ ನಿನ್ನ ಅಣ್ಣನು ನನ್ನ ತಂದೆಯ ಕೊತ್ತನ್ನು ಕೊಯ್ದಿರುವಾಗ ಆ ದ್ವೇಷವನ್ನು ಬದಿಗಿರಿಸಿ ನಾನು ನಿನ್ನೊಡನೆ ಶಾಂತಿಯಿಂದಲೂ ಧರ್ಮದಿಂದಲೂ ಮಾತನಾಡುವೆ ಅಂದ ಬಳಿಕ ಸಮಸ್ತರು ಮನುಷ್ಯತ್ವವನ್ನು ಕಳೆದುಕೊಂಡಿರುವರೇ? ಯಾವತ್ತು ಮನುಷ್ಯ ಕುಲವೇ ಮನುಷ್ಯತ್ವವನ್ನು ಕಳೆದುಕೊಂಡಿದೆ ಗುರುಪುತ್ರ. ಇದೀಗ ತಮ್ಮ ನಾಲಿಗೆ ನುಡಿದ ಶಬ್ದಗಳು. ಯಾವ ಶಬ್ದಗಳು? ಪಾಂಡವರ ರಕ್ತ ಮಾಂಸ ಜಾತಿಗಳೆಂಬ ಶಬ್ದಗಳಿಗೆ ದ್ವೇಷದ ಬಣ್ಣ ಬರೆದಲ್ಲದೆ ಇನ್ನೇನು? ಆ ಬಳಿಕ ಸಾಮಾನ್ಯರ ಕಾಣುವುದು. ಇಂದು ಎಲ್ಲಿ ಕಣ್ಣಿನಲ್ಲಿ ಕಾಂಬುದೋ ಕೈ ಸಾಗದವರ ಕಣ್ಣೀರು, ಸಬಲರಾರಿಸಿದ ನೆತ್ತರು. ಪ್ರೀತಿಯೇ ಪವಿತ್ರವೆಂದು, ಗೆಳೆತನವೇ ಸಮಸ್ತ ಮಾನವ ಸಮಾಜಕ್ಕೆ ತಳಹದಿ ಎಂದು ಉದ್ಘೋಷಿಸಿದ ಧರ್ಮ ಕಾರ್ಯಗಳು ಹಳೆ ಹೊತ್ತಿಗೆಯ ಮಾತುಗಳಾಗಿವೆ, ಸುಳ್ಳಿನ ಕಂತೆಗಳಾಗಿವೆ. ಇಷ್ಟೆಲ್ಲ ಅನಾಹುತಕ್ಕೆ ಕಾರಣರಾರು? ಆ ಪರಮಾತ್ಮನು. ಆತನು ಸೂತ್ರಧಾರಿ, ನಾವು ಪಾತ್ರಧಾರಿಗಳು. ಇವೆಲ್ಲ ಅನಾಹುತಕ್ಕೆ ಕಾರಣ ಆ ಪರಮಾತ್ಮನು. ಏನು ಆ ಪರಮಾತ್ಮನು ರಕ್ತ ಪಿಪಾಸುವಾಗಿರುವನೇ? ಆಗದಿನ್ನೇನು ಅಂತ್ಯ ಪಿಪಾಸುವಾದ ಪರಮಾತ್ಮನಿಗೆ ಅರ್ಪಿಸುತ್ತಿದೆ ಮನುಷ್ಯ ಕುಲ ರಕ್ತಾಂಜಲಿಯ ದರ್ಪಣ. ಅಶ್ವತ್ಥಾಮರ್ಯರೇ, ಭಾರತ ವೀರರಿಗೆ ದಾರಿ ದಿಕ್ಕುಗಳು ತಪ್ಪಿದರೂ ಭಾರತ ಸ್ತ್ರೀಯರೆಂದಿಗೂ ದಾರಿ ದಿಕ್ಕು ತಪ್ಪುವುದಿಲ್ಲ.
ಶಾಶ್ವತ ಮೌಲ್ಯಗಳನ್ನು ತಿಳಿಸಿಕೊಟ್ಟ ವೇದೋಪನಿಷತ್ತುಗಳ ವಾಣಿಯನ್ನು ತಿರಸ್ಕರಿಸಿ ಒಂದನ್ನು ಒಯ್ದು ಹನ್ನೊಂದನ್ನಾಗಿ ಮಾಡುವಂತ ಶಕುನಿಯ ವಾಣಿಯನ್ನು ಸತ್ಕರಿಸಿ ಆತನ ಮಾತನ ಪ್ರತಿಯೊಂದು ಅಕ್ಷರಕ್ಷರಕ್ಕೆ ಸಿರಿಗುಡಿಯ ಕಟ್ಟಿದ ಕೌರವೇಶನ ರಾಜದಂಡದ ಪ್ರಭಾವವಿದು. ಗುರುಪುತ್ರನೇ, ನೀವು ತಾತ ಭೀಷ್ಮರಂತೆ ಅಧರ್ಮಕ್ಕೆ ಎಗುಲು ಕೊಟ್ಟು ಈ ಭೂಮಿಯೆಲ್ಲವನ್ನು ಸ್ಮಶಾನವನ್ನಾಗಿದೆ ಎಂದೆನಿಸುವಂತೆ ಮಾಡಲೆಣಿಕೆ ಹಾಕಿದ್ದೀರಾ. ಅಧರ್ಮ ಧರ್ಮ ಯುದ್ಧದಲ್ಲಿ ಅಧರ್ಮ ರಾಜನೀತಿಗೆ ಎಗುಲು ಕೊಟ್ಟವರಾರು. ಭೂಮಿಗೂ ಬಾಣಕ್ಕೂ ಯೋಗ ಸೇತುವೆ ಕಟ್ಟಿ ಬರ ಬರುವ ಕಳದಿತ್ತು ಪರಲೋಕದಲ್ಲಿ ಪುತ್ರ ಶೋಧನಾರ್ಥವಾಗಿ ಪರಮಟ್ಟ ದ್ರೋಣಾಚಾರ್ಯರ ದೇಹವನ್ನು ನಿನ್ನ ಅಣ್ಣನು ಆರ ಕಣ್ಸನ್ನೆಯಲ್ಲಿ ಕಡಿದು ಚೆಲ್ಲಿದನು. ಯಾವ ಪ್ರೇರಣೆಯಿಂದ ಸುಳ್ಳಿ ಸುದ್ದಿ ಎಬ್ಬಿಸಿದನೋ ಆ ಧರ್ಮ, ಆ ಮಹಾ ಮೋಸಗಾರನು ಆ ಕೃಷ್ಣ. ಅವನ ತಂಗಿ ನೀನು ಮಹಾ ಮಾಟಗಾರ್ತಿ, ಎಲೆ ಮಾಟಗಾರ್ತಿ. ನಿನಗೋಸ್ಕರ ನಿನ್ನೊಬ್ಬನಿಗೋಸ್ಕರ ಈ ಭೂಮಂಡಲ ಹೊರಗವಾಗಿ ಈ ಭೂಗೋಳಕ ಒಡಕದಾಯಕವಾಗಲಿ, ಆದರೆ ಭಾರತೀಯ ಗರತಿ ಎಂಬ ಪುಣ್ಯಕೋಟಿ ಕೋಗಿಲೆ ಕೂಗು ಮುಗಿಲಿ ಮುಟ್ಟಲಿ. ಸೃಷ್ಟಿಯ ಹಿರಣ್ಯ ಗರ್ಭವೇ ತಲ್ಲಣಿಸುವಂತೆ ಮರುಧ್ವನಿ ಮೂಡಲಿ. ಜಯ ಭಾರತಿ, ಜಯ ಭಾರತಿ, ಜಯ ಭಾರತಿ ಎಂದು. ಕುಣಿವಳೆ ಕಾಳಿ ದೈತ್ಯರುಂಡ ಮಾಲಿ, ಕುಣಿವಳೆ ತಾಳಿ ದೈತ್ಯರುಂಡ ಮಾಲಿ, ಸಿಡಿಲ್ದನಿಯ ಮಾಡೆ ನೋಡೆ, ಸಿಡಿಲ್ದನಿಯ ಮಾಡೆ ನೋಡೆ. ಕುಣಿವಳೆ ಕಾಳಿ ದೈತ್ಯರುಂಡ ಮಾಲಿ, ಕುಣಿವಳೆ ತಾಳಿ ದೈತ್ಯರುಂಡ ಮಾಲಿ. ಸಿಡಿದುಂಬಿ ಕಾಳಿ ಚಂಡಿ ಕಲರದೆ, ಸಿಡಿದುಂಬಿ ಕಾಳಿ ಚಂಡಿ ಕಲರದೆ. ರಕುತವ ಇಂಟಿ ಕಾಳೆ, ರಕುತವ ಇಂಟಿ ಕಾಳೆ. ಕುಣಿವಳೆ ಕಾಳಿ ದೈತ್ಯರುಂಡ ಮಾಲಿ, ಕುಣಿವಳೆ ಕಾಳಿ ದೈತ್ಯರುಂಡ ಮಾಲಿ.